ಈಗ ನಾವು ಅತ್ಯಂತ ದೊಡ್ಡ ಸುದ್ದಿಯೊಂದನ್ನು ಹೊಡೆಯಲಿದ್ದೀವಿ. ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಆ ಸುದ್ದಿ ಸುಮಾರು 500 ಕೋಟಿ ರೂಪಾಯಿ ಮೊತ್ತದ ಭೂ ಹಗರಣದ ಸುದ್ದಿ. ಇದು ಬೆಂಗಳೂರಿನ 500 ಕೋಟಿ ರೂಪಾಯಿ ಮೊತ್ತದ ಭೂ ಹಗರಣದ ಸುದ್ದಿ. BDA ಅಂದರೆ ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ, ಅಬಕಾರಿ ಇಲಾಖೆ, ಬೆಂಗಳೂರು ಜಿಲ್ಲಾಧಿಕಾರಿಗಳ ಕಚೇರಿ ನೋಡಬೇಕಾದಂತಹ ಸುದ್ದಿ ಇದು. ಈ ಫ್ರೀಡಮ್ ಟಿವಿ ಈ ಸ್ಟೋರಿಯನ್ನು ಬೆಂಗಳೂರು ಜಿಲ್ಲಾಡಳಿತ ಮಿಸ್ ಮಾಡದೆ ನೋಡಬೇಕು ಈ ಸುದ್ದಿಯನ್ನು. ಇದು 500 ಕೋಟಿ ರೂಪಾಯಿ ಮೊತ್ತದ ಭೂ ಕಬಳಿಕೆಯ ಸುದ್ದಿ. ಭೂಮಿಯನ್ನು ಕಬಳಿಸಿದಂತಹ ಕ್ಲಬ್ ಒಂದರ ಸುದ್ದಿ. ಫ್ರೀಡಮ್ ಟಿವಿ ಸಾಕ್ಷ್ಯ ಸಮೇತ ಈ ಭೂ ಹಗರಣವನ್ನು ಬಯಲು ಮಾಡ್ತಾ ಇದೆ. ಸುಮಾರು 500 ಕೋಟಿ ರೂಪಾಯಿ ಮೊತ್ತದ ಭೂ ಹಗರಣದ ಸುದ್ದಿ. 1-2 ರೂಪಾಯಿ ಅಲ್ಲ, 500 ಕೋಟಿ ರೂಪಾಯಿ. ಬೆಂಗಳೂರಲ್ಲಿ 1 ಇಂಚು ಜಾಗ, 1 ಅಡಿ ಜಾಗ ಕಬಳಿಕೆ ಆದರೂ ಕೂಡ ದೊಡ್ಡ ಜಗಳ ಆಗುತ್ತೆ, ದೊಡ್ಡ ಸಂಘರ್ಷ ಆಗುತ್ತೆ, ಗಲಾಟೆ ಆಗುತ್ತೆ. ಅಂಥದ್ರಲ್ಲಿ ಇದು 500 ಕೋಟಿ ರೂಪಾಯಿ ಮೊತ್ತದ ಭೂ ಹಗರಣದ ಸುದ್ದಿ. 500 ಕೋಟಿ ರೂಪಾಯಿ ಮೊತ್ತ, 500 ಕೋಟಿ ರೂಪಾಯಿ. ಒಂದು ಕಡೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ತೆರಿಗೆ ಹೆಚ್ಚಳ ಮಾಡಿದ್ದಾರೆ, ಆಸ್ತಿ ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಆದರೆ ಅದು ಜನಸಾಮಾನ್ಯರಿಗೆ ಕೊಟ್ಟಿರ್ತಕ್ಕಂಥ ಹೊಡೆತ. ಆದರೆ ಇದು ನೋಡಿ, ಇದು 500 ಕೋಟಿ ರೂಪಾಯಿ ಮೊತ್ತದ ಭೂ ಹಗರಣದ ಸುದ್ದಿ. ಈ ಭೂಮಿಯನ್ನು ಕಬಳಿಸಿದ್ದು ಒಂದು ಕ್ಲಬ್, ಮನರಂಜನಾ ಕ್ಲಬ್, ಎಂಟರ್ಟೈನ್ಮೆಂಟ್, ರಿಫ್ರೆಶ್ಮೆಂಟ್ ಕ್ಲಬ್. 500 ಕೋಟಿ ರೂಪಾಯಿ ಮೊತ್ತದ ಭೂ ಹಗರಣದ ಸುದ್ದಿ ಇದು. ಸಾಕ್ಷ್ಯ ಸಮೇತ ಈ ಸುದ್ದಿಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ, ಅಬಕಾರಿ ಇಲಾಖೆ, ಎಣ್ಣೆ ಮಾರಲಿಕ್ಕೆ ಪರ್ಮಿಷನ್ ಅನ್ನು ಕೊಡುವಂತಹ ಇಲಾಖೆ ಏನಿದೆ ಅಬಕಾರಿ ಇಲಾಖೆ, ಅದು ಜೊತೆಗೆ ಬೆಂಗಳೂರಿನ ಆಡಳಿತವನ್ನು ನೋಡಿಕೊಳ್ಳುವಂತಹ ಬೆಂಗಳೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಈ ಸುದ್ದಿಯನ್ನು ಮಿಸ್ ಮಾಡದೆ ನೋಡಬೇಕು. ಯಾಕಂತ ಹೇಳಿದ್ರೆ 500 ಕೋಟಿ ರೂಪಾಯಿ ಈ ಸುದ್ದಿಯ ನಾವೀಗ ಬ್ರೇಕ್ ಮಾಡ್ತಾ ಇರುವಂಥ ಈ ಹಗರಣದ ಮೌಲ್ಯ, ವ್ಯಾಲ್ಯೂ 500 ಕೋಟಿ ರೂಪಾಯಿ. ಐನೂರು ಕೋಟಿ ರೂಪಾಯಿ ಮೊತ್ತದ ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ BDA ಇದರ ಆಸ್ತಿಯನ್ನ ಬೆಸ್ಟ್ ಕ್ಲಬ್ ಅಕ್ರಮವಾಗಿ ಕಬಳಿಸಿದೆ, ನುಂಗಿದೆ, ಕಬ್ಜಾ ಮಾಡಿಕೊಂಡಿದೆ. BDA ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ಪಾರ್ಕಿಗೆ ಮೀಸಲಿಟ್ಟಿದ್ದಂತಹ ಜಾಗವನ್ನ ಬೆಸ್ಟ್ ಕ್ಲಬ್ ನುಂಗಿರುವಂಥದ್ದು, ಕಬಳಿಸಿರುವಂಥದ್ದು. ಈ ಒತ್ತುವರಿಯ ಮೌಲ್ಯ ಬರೋಬ್ಬರಿ 500 ಕೋಟಿ ರೂಪಾಯಿ. ಬೆಸ್ಟ್ ಕ್ಲಬ್ ಅಂದರೆ BML, ಎಂಪ್ಲಾಯೀಸ್ ಸೊಸೈಟಿ ಟೌನ್ಶಿಪ್ ಕ್ಲಬ್ ಅಂತ. ಈ ಕ್ಲಬ್ನ ಕೆಲಸ ಏನು ಅಂತ ಹೇಳಿದ್ರೆ ರಿಫ್ರೆಶ್ಮೆಂಟ್ ಅಂದರೆ ಎಂಜಾಯ್ಮೆಂಟ್, ಮನೋರಂಜನೆ, ಮಜಾ ಮಾಡುವಂತಹ ಅದಕ್ಕೋಸ್ಕರ ಇರತಕ್ಕಂತಹ ಕ್ಲಬ್ ಇದು, ರಿಫ್ರೆಶ್ಮೆಂಟ್ ಕ್ಲಬ್. ಸೊ RR ನಗರದ BML ಎಂಪ್ಲಾಯೀಸ್ ಸೊಸೈಟಿ ಟೌನ್ಶಿಪ್ ಕ್ಲಬ್ ಇದು, ಬೆಸ್ಟ್ ಕ್ಲಬ್ ಅಂತೇಳಿ ಇದಕ್ಕೆ ಹೆಸರು. ಪಾರ್ಕ್ಗೆ ಮೀಸಲಿಟ್ಟಂತಹ ಜಾಗ, ಪಾರ್ಕಿಗೆ ಅಂತ ಹೇಳಿದ್ರೆ ಸಾರ್ವಜನಿಕ ಬಳಕೆಗೆ ಮೀಸಲಿಟ್ಟಂತಹ ಜಾಗವೊಂದನ್ನ ಬೆಸ್ಟ್ ಕ್ಲಬ್ ಕಬಳಿಸಿರುವಂಥದ್ದು. ಸಾರ್ವಜನಿಕ ಬಳಕೆಗೆ ಮೀಸಲಿಟ್ಟಂತಹ ಭೂಮಿಯನ್ನ ಬೆಸ್ಟ್ ಕ್ಲಬ್ ಕಬಳಿಸಿದೆ. ಅಕ್ರಮ ಒತ್ತುವರಿ, ಅಕ್ರಮ ಕ್ಲಬ್ಗೆ ಪರ್ಮಿಷನ್ ಇಲ್ಲ, ಭೂಮಿ BDAದ್ದು, ಕ್ಲಬ್ಗೂ ಪರ್ಮಿಷನ್ ಇಲ್ಲ. ಜೊತೆಗೆ ಅಕ್ರಮ ಮದ್ಯ ಮಾರಾಟ, 3 ಅಕ್ರಮಗಳು. ಒಂದು ಭೂ ಅಕ್ರಮ, ಸಾರ್ವಜನಿಕ ಬಳಕೆಗೆ ಮೀಸಲಿಟ್ಟಂತಹ ಭೂಮಿಯನ್ನ, ಪಾರ್ಕಿಗೆ ಮೀಸಲಿಟ್ಟಂತಹ ಭೂಮಿಯನ್ನ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾರ್ವಜನಿಕ ಉಪಯೋಗಕ್ಕಾಗಿ ಇಟ್ಟಂತಹ ಭೂಮಿಯನ್ನ ಕ್ಲಬ್ ಕಬಳಿಕೆ ಮಾಡಿಕೊಂಡಿದೆ. ಪಾಯಿಂಟ್ ನಂಬರ್ 1. ಎರಡನೆಯದ್ದು, ಈ ಕ್ಲಬ್ಗೆ ಪರ್ಮಿಷನ್ ಇಲ್ಲ. ಮೂರನೆಯದ್ದು, ಈ ಕ್ಲಬ್ನಲ್ಲಿ ಮದ್ಯ ಮಾರಾಟಕ್ಕೆ ಅವಕಾಶಗಳಿಲ್ಲ. ಒತ್ತುವರಿ ಜಾಗದಲ್ಲಿರುವಂತಹ ಬೆಸ್ಟ್ ಕ್ಲಬ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಸರ್ಕಾರದ ಜಾಗವನ್ನೇ ನುಂಗಿ
ಬೆಸ್ಟ್ ಕ್ಲಬ್ ಕೋಟಿ ಕೋಟಿ ಕಮಾಯನ್ನ ಮಾಡ್ತಾ ಇದೆ. ಬೆಸ್ಟ್ ಕ್ಲಬ್ ಅಕ್ರಮಗಳಿಗೆ ಕೊನೆಯೇ ಇಲ್ಲವಾಗಿದೆ. ಎಲ್ಲ ಗೊತ್ತಿದ್ರೂ ಕೂಡ ಬೆಂಗಳೂರು ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಬಿಡಿ ಅವರು ಯಾಕೆ ಸುಮ್ಮನಿದ್ದಾರೆ ಎನ್ನುವಂಥದ್ದೇ ಪ್ರಶ್ನೆ. ಯಾಕೆ ಸುಮ್ಮನಿದ್ದಾರೆ ಅಂತೇಳಿ 1994ರಲ್ಲಿ 30 ವರ್ಷಕ್ಕೆ ಆ ಭೂಮಿಯನ್ನ ಲೀಸ್ ಡೀಡ್ನ ಅಡಿಯಲ್ಲಿ, ಲೀಸ್ ಗುತ್ತಿಗೆ ಅಡಿಯಲ್ಲಿ ಬೆಸ್ಟ್ ಕ್ಲಬ್ ಪಡೆದಿತ್ತು. ನಿವೇಶನ ಸಂಖ್ಯೆ ಸೈಟ್ ನಂಬರ್ 648ರ ಜಾಗದಲ್ಲಿ ರೀಕ್ರಿಯೇಷನ್ ಕ್ಲಬ್ಗಾಗಿ ಪರವಾನಗಿಯನ್ನ ಪಡೆಯಲಾಗಿತ್ತು. ಆದರೆ ಯಾವ ಜಾಗದಲ್ಲಿ ರೀಕ್ರಿಯೇಷನ್ ಕ್ಲಬ್ ನಡೆಯಬೇಕಿತ್ತೋ ಆ ಜಾಗದಲ್ಲಿ ರೀಕ್ರಿಯೇಷನ್ ಕ್ಲಬ್ ಮಾಡುವುದರ ಬದಲು ಬೇರೊಂದು ಜಾಗದಲ್ಲಿ ರೀಕ್ರಿಯೇಷನ್ ಕ್ಲಬ್ ಅನ್ನ ಮಾಡಲಾಗಿದೆ. ಸಾರ್ವಜನಿಕರ ಪಾರ್ಕ್ಗೆ ಮೀಸಲಿಟ್ಟಂತಹ ಜಾಗವನ್ನ ಈ ಕ್ಲಬ್ ಕಬಳಿಸಿರುವಂಥದ್ದು. ಬರೋಬ್ಬರಿ 8,989 ಚದರ ಅಡಿ ವಿಸ್ತೀರ್ಣದ ಭೂಮಿಯನ್ನ ಕಬಳಿಕೆ ಮಾಡಿರುವಂಥದ್ದು. 8,989 ಅಡಿ ಚದರ ಅಡಿ ವಿಸ್ತೀರ್ಣದ ಜಾಗ, ಸಾರ್ವಜನಿಕರ ಜಾಗವನ್ನು ಕಬಳಿಸಿ ಆ ಭಾಗದಲ್ಲಿ ಬಾರ್ ಅಂಡ್ ಕ್ಲಬ್, ಎಣ್ಣೆ ಹೊಡೆಯುವ ಕಾರ್ಯಕ್ರಮಕ್ಕೆ ಇದನ್ನ ಬಳಸಿಕೊಳ್ಳಲಾಗಿದೆ. ರಿಫ್ರೆಶ್ಮೆಂಟ್ ಅಂತ ಹೇಳಿದ್ರೆ ಮನರಂಜನಾ ಕಾರ್ಯಕ್ರಮಗಳು. ಬಟ್ ಇಲ್ಲಿ ವಿದೌಟ್ ಪರ್ಮಿಷನ್, ಯಾವುದೇ ಪೂರ್ವಾನುಮತಿ ಇಲ್ಲದೆ, ಪರವಾನಗಿಯನ್ನು ಪಡೆಯದೆ, ಸನ್ನದ್ದನ್ನು ಪಡೆಯದೆ ಇಲ್ಲಿ ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇದೆ. ವಿಚಿತ್ರ ಏನು ಅಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಘನತೆವೆತ್ತ ಸನ್ಮಾನ್ಯ ಅಧಿಕಾರಿಗಳು ಅವರಿಗೆ ಇದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸೊ ಕ್ಲಬ್ಡ್ ಅಕ್ರಮ ಇದು ಒಂಥರ, ಅಂದ್ರೆ ಮಿಲಿತ, ಕೊಲೈಡೆಡ್, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರುವಂತಹ ಅಕ್ರಮದ ತರ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಒಂದು ಭೂಮಿಯನ್ನ, ಅದು ಕೂಡ ಸಾರ್ವಜನಿಕ ಬಳಕೆಗೆ ಇಟ್ಟಂತಹ ಭೂಮಿಯನ್ನ ಒಂದು ಕ್ಲಬ್ ಅಕ್ರಮವಾಗಿ ಕಬಳಿಸುತ್ತು ಅನ್ನೋದಾದ್ರೆ ಬಿಡಿ ಅಧಿಕಾರಿಗಳೇನು ಮಣ್ಣು ತಿಂತಾ ಇದ್ರೆ ಇಷ್ಟು ದಿನ ಗೊತ್ತಾಗಲ್ವ ಅವರಿಗೆ? ಜನಸಾಮಾನ್ಯರ ಆಸ್ತಿ, ಬಡವರು, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೀವು ಗಮನಿಸ್ತಾ ಇರ್ತೀರಿ, ಬೆಂಗಳೂರು ನಗರ ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಸ್ಲಮ್ಗಳಲ್ಲಿ ಹೋಗಿ ಸಣ್ಣ ಪುಟ್ಟ ಗುಡಿಸಲುಗಳನ್ನೆಲ್ಲ ತೆರವು ಮಾಡ್ತಾರೆ. JCB ತಗೊಂಡೋಗಿ ಧ್ವಂಸ ಮಾಡಿ ಒತ್ತುವರಿ ತೆರವು ಮಾಡಿ, ನಾವು ಒತ್ತುವರಿ ತೆರವು ಮಾಡಿದ್ದೀವಿ ಅಂತೇಳಿ ಪೋಸ್ಟರ್ ಹಾಕ್ತಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. BBMP ಅವರು, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು, ಬೆಂಗಳೂರು ನಗರ ಜಿಲ್ಲಾಡಳಿತದವರು. ಆದರೆ ಇದು ನೋಡಿ, ಇದು ಬೆಸ್ಟ್ ಕ್ಲಬ್ ನೀವು ನೋಡ್ತಾ ಇರುವಂಥದ್ದು ಬೆಸ್ಟ್ ಕ್ಲಬ್. ಸೊ ದೂರು ಸಲ್ಲಿಕೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಸಲ್ಲಿಕೆ ಆಗಿದೆ. ಇದನ್ನೆಲ್ಲ, ಈ ಕಥೆಗಳನ್ನೆಲ್ಲ ನೋಡ್ತಾ ಇದ್ದಾಗ ಒಂದು ಪ್ರಕರಣ ನೆನಪಾಗುತ್ತೆ. ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣ. ಡೆಲ್ಲಿಯಲ್ಲಿ ಈ ಸ್ಲಮ್ಸ್ಗಳನ್ನೆಲ್ಲ, ಕೊಳಚೆ ಪ್ರದೇಶಗಳನ್ನೆಲ್ಲ ಅಲ್ಲಿಯ ಅಧಿಕಾರಿಗಳು ವಿಲೇವಾರಿ ಮಾಡಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಪ್ರಶ್ನೆ ಕೇಳಿದ್ರು ದೆಹಲಿಯ ಅಧಿಕಾರಿಗಳಿಗೆ. ಎಲ್ಲ ಸರಿ, ಈ ಶ್ರೀಮಂತರು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿರ್ತಾರಲ್ಲ ಅವ್ರ ವಿರುದ್ಧ ಯಾಕೆ ನೀವು ಕ್ರಮ ಕೈಗೊಳ್ಳಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನವರು ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇತ್ತೀಚೆಗೆ ನಡೆದಂತಹ ಒಂದು ಪ್ರಕರಣದಲ್ಲಿ. ಸೇಮ್ ಅದೇ ಟೈಪ್ ಇದು. ಈಗ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಫಾರ್ ಎಕ್ಸಾಂಪಲ್ ಈಗ ಮಳೆಯ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಆಗಬೇಕು ಅಂತ ಬಂದಾಗ ಅತ್ಯಂತ ಜನಸಾಮಾನ್ಯರು, ಯಾರಿಗೆ ಕಾನೂನು ಹೋರಾಟ ಮಾಡಲಿಕ್ಕೆ ಅಶಕ್ತರಾಗಿದ್ದಾರೋ, ಯಾರ ಹತ್ರ ಹಣ ಇಲ್ವೋ ಅವ್ರ ಮೇಲೆ ಹೋಗಿ JCB ಬುಲ್ಡೋಸರ್ ಎಲ್ಲ ತಗೊಂಡೋಗಿ ಮಾಡ್ತಾರೆ. ಬಟ್ ಇದನ್ನ ಇವರಿಗೆ ರೀಅಕ್ವೈರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ. ಬೆಸ್ಟ್ ಕ್ಲಬ್ ಅಕ್ರಮಗಳಿಗೆ ಬ್ರೇಕ್ ಹಾಕಬೇಕಿದ್ದವರು ಜಾಣ ನಿದ್ದೆ ಅಂತ ಹೇಳಿದ್ರೆ ನಿದ್ದೆ ಬಂದವರ ಹಾಗೆ ನಟಿಸುವಂಥದ್ದು. ನಿದ್ದೆ ಬಂದ ಹಾಗೆ ನಟಿಸುವವರನ್ನ ನಿದ್ದೆಯಿಂದ ಎಪ್ಸಕ್ಕಾಗಲ್ಲ, ನಟಿಸ್ತಾ ಇರ್ತಾರೆ. ಅಕ್ರಮವಾಗಿ ಕ್ಲಬ್ ನಡೆಸ್ತಾ ಇದ್ರು ಕೂಡ ಬೆಂಗಳೂರು ನಗರದ ಜಿಲ್ಲಾಡಳಿತ ಮೌನವಾಗಿದೆ. ಅಕ್ರಮ ಜಾಗದಲ್ಲಿ ಅಕ್ರಮ ಬಾರ್ ನಡೆಸ್ತಾ ಇದ್ರು ಕೂಡ ಅಬಕಾರಿ ಇಲಾಖೆ ಸೈಲೆಂಟ್ ಆಗಿದೆ. ಲೈಸೆನ್ಸ್ ಕ್ಯಾನ್ಸಲ್ ಮಾಡಲು
ಅಬಕಾರಿ ಇಲಾಖೆಗೆ ಏನು ಸಮಸ್ಯೆ ಆಗ್ತಾ ಇದೆ ಎನ್ನುವಂಥದ್ದನ್ನು ಮಾನ್ಯ ಸಚಿವ ಆರ್ ಬಿ ತಿಮ್ಮಾಪುರ ಅವರ ಇಲಾಖೆಯವರೇ ಹೇಳಬೇಕು. ಅಕ್ರಮದ ಬೆಸ್ಟ್ ಕ್ಲಬ್ ತೆರವುಗೊಳಿಸಿ ಜಾಗ ಮರುವಶಕ್ಕೆ ಬಿಡಿಎ ಯಾಕೆ ನಿರಾಸಕ್ತಿಯನ್ನು ತೋರಿಸ್ತಾ ಇದೆ, ಏನು ಒಳಗಿನ ಮರ್ಮ ಏನು, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದವರ ಆಸಕ್ತಿಗಳೇನು, ಅವರ ವಿಶೇಷ ಕಾಳಜಿ ಏನು ಈ ಕ್ಲಬ್ಗೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ 30 ವರ್ಷದಿಂದಲೂ ಕೂಡ ಏನಾದರೂ ಪ್ರಸಾದದ ರೂಪದಲ್ಲಿ, ಯಾಕಂತ ಹೇಳಿದ್ರೆ ರಿಫ್ರೆಶ್ಮೆಂಟ್ ಕ್ಲಬ್ ಅಲ್ವಾ, ಸೊ ರಿಫ್ರೆಶ್ಮೆಂಟ್ ಇದು ಡಾಕ್ಯುಮೆಂಟ್ ನಾವು ತೋರಿಸ್ತಾ ಇರುವಂಥದ್ದು. ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆ. ಮಾನ್ಯ ಅಬಕಾರಿ ಆಯುಕ್ತರು ಕರ್ನಾಟಕ ರಾಜ್ಯ ಬೆಂಗಳೂರು ಮಾರ್ಚ್ 26ನೇ ತಾರೀಕು ಅಂದರೆ ಇದೇ ವರ್ಷ 2 ತಿಂಗಳ ಹಿಂದೆ ಮಾರ್ಚ್ 26ನೇ ತಾರೀಕು ಅಬಕಾರಿ ಇಲಾಖೆಯ ಜಾರಿ ಮತ್ತು ತನಿಖೆ ಎನ್ಫೋರ್ಸ್ಮೆಂಟ್ ಮತ್ತು ಇನ್ವೆಸ್ಟಿಗೇಷನ್ ಏನಿದೆ ಉತ್ತರ ವಿಭಾಗ ದಕ್ಷಿಣ, ಇದರ ಅಬಕಾರಿ ಜಂಟಿ ಆಯುಕ್ತರು ಮಾನ್ಯ ಅಬಕಾರಿ ಆಯುಕ್ತರಿಗೆ ಒಂದು ಪತ್ರವನ್ನು ಬರೀತಾರೆ, ಒಂದು ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಬೆಸ್ಟ್ ಕ್ಲಬ್ BEML ಲೇಔಟ್ 4ನೇ ಸ್ಟೇಜ್ ರಾಜರಾಜೇಶ್ವರಿ ನಗರ ಬೆಂಗಳೂರು CL4 ಸನ್ನದ್ದು ಕರ್ನಾಟಕ ಅಬಕಾರಿ ದೇಶಿ ಮತ್ತು ವಿದೇಶಿ ಮದ್ಯ ಮಾರಾಟ ನಿಯಮ 1968ರ ನಿಯಮ 3 ಉಪನಿಯಮ 4ರ ಅಡಿಯಲ್ಲಿ ಈ ಮಾನದಂಡಗಳ ಅನ್ವಯ ಇಲ್ಲದಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಅಂದರೆ ಈ ಕ್ಲಬ್ಗೆ ಮದ್ಯ ಮಾರಾಟ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇದು ಈ ಕ್ಲಬ್ಗೆ ಇಲ್ಲಿ ಮದ್ಯ ಮಾರಾಟ ಮಾಡುವುದಕ್ಕೆ ಅವಕಾಶಗಳಿಲ್ಲ. ಸದರಿ ಸ್ಥಳದಲ್ಲಿ ಅಂದರೆ ಈ ಸ್ಥಳದಲ್ಲಿ CL4 ಸನ್ನದ್ದು ಮುಂದುವರಿಯುವುದು ಸೂಕ್ತವಿರುವುದಿಲ್ಲ. ಸೊ ಇವರು ಏನು ನಮಗೆ ಸನ್ನದ್ದು ಪರವಾನಗಿ ಸಿಕ್ಕಿದೆ ಅಂತೇಳಿ ಬೋರ್ಡ್ ಹಾಕ್ಕೊಂಡು ಮದ್ಯ ಮಾರಾಟವನ್ನು ನಡೆಸ್ತಾ ಇದ್ದಾರೆ, ಅದನ್ನು ತಡಿಬೇಕು, ನಿಲ್ಲಿಸಬೇಕು ಅಂಥೇಳಿ ಅಬಕಾರಿ ಕಾಯ್ದೆಯ ಅಡಿಯಲ್ಲಿ ಮುಂದಿನ ಕ್ರಮ ಜರುಗಿಸುವ ಪ್ರಾಧಿಕಾರವು ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾಗಿದ್ದು ಈ ಬಗ್ಗೆ ಕಾನೂನಾತ್ಮಕ ಕ್ರಮ ಜರುಗಿಸಲು ಸೂಚಿಸಲಾಗಿದೆ ಅಂಥೇಳಿ ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಎನ್ಫೋರ್ಸ್ಮೆಂಟ್ ಮತ್ತು ಇನ್ವೆಸ್ಟಿಗೇಷನ್ ಬೆಂಗಳೂರು ವಿಭಾಗ ದಕ್ಷಿಣ ಇವರು ಅಬಕಾರಿ ಆಯುಕ್ತರಿಗೆ ಪತ್ರವನ್ನು ಬರೀತಾರೆ. ಮಾರ್ಚ್ 26, 2025 ಅಂದರೆ ಇದೇ ವರ್ಷದ ಮಾರ್ಚ್ನಲ್ಲಿ 2 ತಿಂಗಳ ಹಿಂದೆ. ಅಲ್ಲಿಗೆ ಸರ್ಕಾರವೇ ನಡೆಸಿದಂತಹ ತನಿಖೆ, ಅಬಕಾರಿ ಇಲಾಖೆಯೇ ನಡೆಸಿದಂತಹ ತನಿಖೆಯ ಪ್ರಕಾರ ಈ ಬೆಸ್ಟ್ ಕ್ಲಬ್ಗೆ ಮದ್ಯ ಮಾರಾಟಕ್ಕೆ ಅನುಮತಿ ಇಲ್ಲ. ಮದ್ಯ ಮಾರಾಟಕ್ಕೆ ಅನುಮತಿ ಇಲ್ಲದಿದ್ದರೂ ಕೂಡ ಇಲ್ಲಿ ಮದ್ಯ ಮಾರಾಟವನ್ನು ಮಾಡಲಾಗ್ತಾ ಇದೆ. ಪರವಾನಗಿ ಕೊಡುವಂಥದ್ದು ಸೂಕ್ತ ಇರುವುದಿಲ್ಲ ಅಂಥೇಳಿ ಸ್ವತಃ ಅಬಕಾರಿ ಇಲಾಖೆಯವರೇ ತನಿಖೆಯನ್ನು ಮಾಡಿ ತಮ್ಮ ಮೇಲಾಧಿಕಾರಿಗಳು ಅಂತ ಹೇಳಿದ್ರೆ ಆಯುಕ್ತರು ಅಬಕಾರಿ ಇಲಾಖೆಯ ಬಾಸ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಬಡಪಾಯಿಗಳ ಮೇಲೆ ಬ್ರಹ್ಮಾಸ್ತ್ರ ಬಿಡುವಂತಹ BDAಗೆ ಈ ಅಕ್ರಮ ಕ್ಲಬ್ ಯಾಕೆ ಕಾಣಿಸಲ್ಲ? ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರ ಹತ್ತಿರ ಮಾತ್ರ ಕಾನೂನು ಮಾತಾಡುತ್ತೆ, ಯಾಕೆ BDA? ಯಾಕಂದ್ರೆ ಇವರಿಗೆ ತಾಕತ್ತಿಲ್ಲ. BDAಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ತಾಕತ್ತಿಲ್ಲ. ಸೇಮ್ ಸುಪ್ರೀಂ ಕೋರ್ಟ್ ಕೇಳಿದಂತಹ ಪ್ರಶ್ನೆ ಇವರಿಗೂ ಕೇಳಬೇಕಾಗತ್ತೆ, ಯಾಕೆ ದೊಡ್ಡವರು ದುಡ್ಡುಳ್ಳವರ ಜೊತೆಗೆ ನಿಮಗೆ ಫೈಟ್ ಮಾಡಕ್ಕೆ ಯಾಕಾಗಲ್ಲ ಅಂತೇಳಿ. ಬೆಸ್ಟ್ ಕ್ಲಬ್ 100 ಕೋಟಿಯ ಆಸ್ತಿ ನುಂಗಿದ್ರು ಕೂಡ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ BDA? ಬೆಸ್ಟ್ ಕ್ಲಬ್ ಅಕ್ರಮದ ಬಗ್ಗೆ ತನಿಖೆ ನಡೆಸುವುದಕ್ಕೆ ಜಿಲ್ಲಾಡಳಿತಕ್ಕೆ ಯಾಕೆ ದಮ್ಮಿಲ್ಲ? ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಜಗದೀಶ್ ಅವರು ಇದೇ 4-5 ದಿನಗಳ ಹಿಂದೆ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರು ಬೆಂಗಳೂರಲ್ಲಿ. ಸುಮಾರು 30 ಕೋಟಿ ರೂಪಾಯಿ ಮೊತ್ತದ ಭೂ ಒತ್ತುವರಿ ತೆರವು ಕಾರ್ಯಾಚರಣೆ. ಸೊ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅವರಿಗೆ ಸರ್ಕಾರಿ ಭೂಮಿ ಮತ್ತು ಈ ರೀತಿಯ ಅಕ್ರಮಗಳನ್ನು ತಡಿಬೇಕು ಎನ್ನುವಂಥ ಮನಸ್ಸು ನಿಜಕ್ಕೂ ಅತ್ಯಂತ ಗಟ್ಟಿಯಾಗಿದ್ದರೆ ಅವರು ಈ ಬೆಸ್ಟ್ ಕ್ಲಬ್ನ ಮೇಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಬೇಕು. ಅಕ್ರಮವಾಗಿ ಎಣ್ಣೆ ಮಾಡ್ತಾ ಇದ್ರು ಕೂಡ ಅಬಕಾರಿ ಇಲಾಖೆ ಯಾಕೆ ಇನ್ನೂ ಕೂಡ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ? ಬೆಂಗಳೂರು DC ಅವರು ಕೇಳಬೇಕಲ್ಲ. ಅಬಕಾರಿ ಇಲಾಖೆಯವರು ಹೇಳ್ತಾ ಇದ್ದಾರೆ
ಲೈಸೆನ್ಸ್ ಇಲ್ಲ ಬೆಸ್ಟ್ ಕ್ಲಬ್ಗೆ, ಇಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರುವಂಥದ್ದು ಸರಿಯಲ್ಲ, ಪರವಾನಗಿಯನ್ನು ಕೊಡುವಂಥದ್ದು ಸೂಕ್ತವಿರುವುದಿಲ್ಲ ಅಂಥೇಳಿ ಅಬಕಾರಿ ಇಲಾಖೆಯ ಜಾರಿ ಮತ್ತು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ನವರೇ ಇನ್ವೆಸ್ಟಿಗೇಷನ್ ಮಾಡಿ ಮಾನ್ಯ ಆಯುಕ್ತರು ಅಬಕಾರಿ ಇಲಾಖೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯಲ್ಲಿ ಅವರೇ ಬಾಸ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಅಬಕಾರಿ ಇಲಾಖೆಯ ಮುಖ್ಯಸ್ಥರವರು, ಅವ್ರು ಕ್ರಮ ಕೈಗೊಳ್ಳಬೇಕಲ್ಲ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಜವಾಬ್ದಾರಿ ಕೂಡ ಇದೆ. ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಜಿಲ್ಲೆಯ ಒಳಗಡೆ ಅಂತ ಹೇಳಿದ್ರೆ, ವಿದೌಟ್ ಪರ್ಮಿಷನ್, ಪರವಾನಗಿ ಇಲ್ಲದೆ, ಲೈಸೆನ್ಸ್ ಇಲ್ಲದೆ ಅಂದರೆ, ಹಾಗಾದರೆ ನಾಳೆ ಇನ್ನೊಬ್ಬ ತಗೊಬಂದು ಸುಮ್ಮನೆ ಒಂದು ಬೋರ್ಡ್ ಹಾಕ್ಕೊಂಡು ಅವನು ಮದ್ಯ ಮಾರಾಟ ಮಾಡ್ಬೋದು. ಒಂದು ಕಡೆ ಸರ್ಕಾರ ನೋಡಿದ್ರೆ ಬೊಕ್ಕಸ ಭರ್ತಿ ಆಗಬೇಕು ಅಂಥೇಳಿ ಮದ್ಯದ ಮೇಲೆ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ. ಇಲ್ಲಿ ನೋಡಿದ್ರೆ ವಿದೌಟ್ ಪರ್ಮಿಷನ್ನು, ವಿದೌಟ್ ಲೈಸೆನ್ಸು ಇವರು ಮದ್ಯ ಮಾರಾಟ ಮಾಡ್ತಿದ್ದಾರೆ. ಸರ್ಕಾರದವ್ರಿಗೆ ಗೊತ್ತಿದೆ, ಆದರೂ ಕೂಡ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಈವರೆಗೆ ನಡೆದಿರುವಂತಹ ಅಕ್ರಮಗಳೇನಿದೆ ಅವುಗಳ ಮೇಲೆ ಏನು ಕ್ರಮ, ಜೊತೆಗೆ ಬಿಡಿ ಅಧಿಕಾರಿಗಳು ಈ ಪಾರ್ಕ್ ಜಾಗವನ್ನು ಯಾಕೆ ವಶಪಡಿಸಿಕೊಳ್ತಾ ಇಲ್ಲ? ಭಾರಿ ಪ್ರಮಾಣದ ದಂಡವನ್ನು ಹಾಕಿ ಈ ಆಸ್ತಿಯನ್ನು ವಶಪಡಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ಸೊ ಈ ದೂರನ್ನು ಆರಂಭದಲ್ಲಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ MB ಶ್ರೀನಿವಾಸ್ ಗೌಡ ಅಂಥೇಳಿ ಇವರು ದೂರನ್ನು ಕೊಡ್ತಾರೆ. ಸಾರ್ವಜನಿಕ ಉದ್ದೇಶಕ್ಕೆ ಬೆಮೆಲ್ ಸೊಸೈಟಿಗೆ ಕೊಟ್ಟಂಥ ಒಂದು ಭೂಮಿ, ಅದು ಪಾರ್ಕ್ ಅಭಿವೃದ್ಧಿಗಾಗಿ ಕೊಟ್ಟಂಥ ಒಂದು ಭೂಮಿಯನ್ನು ರೀಕ್ರಿಯೇಷನ್ ಕ್ಲಬ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ ಲ್ಯಾಂಡನ್ನು ಯಾವ ಉದ್ದೇಶಕ್ಕೋಸ್ಕರ ಕೊಡಲಾಗಿತ್ತು ಆ ಉದ್ದೇಶವನ್ನು ಉಲ್ಲಂಘಿಸಿ ಅಲ್ಲಿ ರೀಕ್ರಿಯೇಷನ್ ಕ್ಲಬ್ ಮಾಡಿ ಮದ್ಯ ಮಾರಾಟ ಮಾಡಿ ವಿದೌಟ್ ಪರ್ಮಿಷನ್ನು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇದ್ದಾರೆ. ಸೊ ಕಾನೂನು ಕ್ರಮಗಳಾಗಬೇಕಲ್ಲ, BDO ಆ್ಯಕ್ಟ್ ಮಾಡಬೇಕಲ್ಲ. ನಿಮಗೆ ಯಾವ ಉದ್ದೇಶಕ್ಕೋಸ್ಕರ ಈ ಭೂಮಿಯನ್ನು ಕೊಡಲಾಗಿತ್ತು ಅದ್ರ ಮೇಲೆ ಅದನ್ನು ಆ ಉದ್ದೇಶಕ್ಕೋಸ್ಕರ ಬಳಸ್ಕೊಂಡಿಲ್ಲ ಅಂಥೇಳಿ BDO ಕ್ರಮ ಕೈಗೊಳ್ಳಬೇಕಲ್ಲ. BDO ಜವಾಬ್ದಾರಿ ಅಲ್ವದು, ಕ್ರಮ ಕೈಗೊಂಡಿಲ್ಲ. ಕ್ಲಬ್ ನೋಡಿ, ಅಬಕಾರಿ ಇಲಾಖೆ. ಆಮೇಲೆ ಸಿಂಪಲ್ ಕ್ವಶನ್ ಏನು ಅಂತ ಹೇಳಿದ್ರೆ, ಇಷ್ಟು ವರ್ಷದಿಂದ ಬೆಸ್ಟ್ ಕ್ಲಬ್ನವರು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯವರ ಗಮನಕ್ಕೆ, ಅದು ಕೂಡ ರಾಜರಾಜೇಶ್ವರಿ ನಗರ ಪಾಶ್ ಏರಿಯಾ, ಅಲ್ಲಿ ಗಮನಕ್ಕೆ ಬಂದಿಲ್ಲ ಅಂದರೆ ಅಬಕಾರಿ ಇಲಾಖೆಯವರು ಈಗ ದೂರು ಕೊಟ್ಟಾದ ಬಳಿಕ ತನಿಖೆ ನಡೆಸಿ ಈಗ ವರದಿಯನ್ನು ಕೊಡ್ತಾರೆ ಲೈಸೆನ್ಸ್ ಇಲ್ಲ ಎನ್ನುವುದಾದರೆ ಅಬಕಾರಿ ಇಲಾಖೆಯವರಿಗೆ ಎಷ್ಟು ಹೋಗಿರ್ಬೋದು ಹಾಗಾದರೆ ಪ್ರತಿ ತಿಂಗಳು? ಪರ್ಮಿಷನ್ ಇಲ್ಲದಂತಹ ಕ್ಲಬ್ಗೆ ಮದ್ಯದ ಸಪ್ಲೈ ಹೆಂಗಾಗುತ್ತೆ? ಹೇಗೆ ಮಾಡ್ತಾರೆ ಮದ್ಯದ ಸಪ್ಲೈ? ಪರ್ಮಿಷನ್ ಇಲ್ಲದ ಕ್ಲಬ್ಬಿಗೆ, ಪರವಾನಗಿ ಇಲ್ಲದಂತಹ ಕ್ಲಬ್ಬಿಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಸೊ ಎಲ್ಲ ಕೊಲೈಡೆಡ್, ಎಲ್ಲರೂ ಸೇರಿಕೊಂಡು ಮಾಡಿರುವಂಥ ಗೇಮ್ ಇದು. ಈಗ 2 ತಿಂಗಳಾಗಿದೆ, 2 ತಿಂಗಳು ಬೇಕಾ? ಈಗ ಬೇರೆ ಕಡೆ ಆದರೆ, ಮೊನ್ನೆ ಒಂದು ಸುದ್ದಿಯನ್ನು ನೋಡ್ತಾ ಇದ್ವಿ ನಾವು, ಕರ್ನಾಟಕದ ಲೋಕಾಯುಕ್ತದವರೇ ಒಂದು ಕಡೆ ದಾಳಿಯನ್ನು ಮಾಡಿ ಅಬಕಾರಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಕರ್ನಾಟಕ ಲೋಕಾಯುಕ್ತದಿಂದ ರೇಡ್ ಆಗಿರುವಂಥದ್ದು ಅಬಕಾರಿ ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ. ಸೊ ಇವ್ರ ಮೇಲೂ ಕೂಡ ಅಂಥದ್ದೇ ಕ್ರಮಗಳಾಗಬೇಕು. ಬಿಕಾಸ್ ಈ ಅಕ್ರಮ ಇದೆಯಲ್ಲ, ಇದು ವಿದೌಟ್ ನಾಲೆಜ್, ಮೇಲಾಧಿಕಾರಿಗಳು, ಸಂಬಂಧಪಟ್ಟಂಥ ಇಲಾಖೆ, ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಇವುಗಳ ಮೇಲಾಧಿಕಾರಿಗಳು ಇವರ ಗಮನಕ್ಕೆ ಬರದೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾವನು ಕೂಡ ಧೈರ್ಯ ಮಾಡಲ್ಲ. ಬೀದಿಯಲ್ಲಿ ಒಂದು ತಳ್ಳೋಗಾಡೆ ಹಾಕಿದರೆ ಟ್ರಾಫಿಕ್ ಪೊಲೀಸ್ ಅವರು ಬಂದು ತೆಗಿತಾರೆ. ಬೆಂಗಳೂರಲ್ಲಿ ಕಾರ್ಯಾಚರಣೆ ಆಗಿದ್ದಿದೆ. ಕಳೆದ ವರ್ಷ ಬೆಂಗಳೂರಲ್ಲಿ ಅದೇ ಕಾರ್ಯಾಚರಣೆ ಮಾಡಿದ್ದು. ಬೀದಿ ಬದಿ ವ್ಯಾಪಾರಸ್ಥರು ಯಾರೆಲ್ಲ ಫುಟ್ಪಾತ್ ಮೇಲೆ ತಳ್ಳೋಗಾಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ರು ಎಲ್ಲರೂ ತೆಗೆದ್ರು. ಯಾಕಂತ ಹೇಳಿದ್ರೆ ಸುಗಮ ಸಂಚಾರ ಆಗಬೇಕು, ಜನ ಓಡಾಡಬೇಕು ಅಂತೇಳಿ. ಯಾಕಂತ ಹೇಳಿದ್ರೆ ಅವನು ತಳ್ಳೋಗಾಡಿ ಅವನಿಗೆ ಕಾನೂನು ಹೋರಾಟ ಮಾಡೋಕ್ಕಾಗಲ್ಲ, ಅವನ ಹತ್ರ ದುಡ್ಡಿರಲ್ಲ, ಅವನು ದಿನಗೂಲಿ.
ದಿನ ದುಡಿದು ದಿನ ತಿನ್ನಬೇಕು ಅವನು, ಆ ಥರದ ಪರಿಸ್ಥಿತಿ. ಬಟ್ ಇವ್ರ ಮೇಲೆ ಪಾರ್ಕಿಗೆ ಮೀಸಲಿಟ್ಟಂತಹ ಒಂದು ಜಾಗದಲ್ಲಿ ಕ್ಲಬ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಕ್ಲಬ್ ನಿರ್ಮಾಣ ಆಯಿತು? ವಿದೌಟ್ ಪರ್ಮಿಷನ್. ಅದು ಕೂಡ ಕ್ಲಬ್ ನಿರ್ಮಾಣ ಆಗೋಕ್ಕೂ ಪರ್ಮಿಷನ್ ಬೇಕಲ್ವಾ? ಸೊ 3 ಪ್ರಮುಖ ಅಕ್ರಮ. ಒಂದು, ಸಾರ್ವಜನಿಕ ಉದ್ದೇಶಕ್ಕಾಗಿ ಸಾರ್ವಜನಿಕರಿಗೆ ಪಾರ್ಕ್ ಬಳಕೆಗಾಗಿ ಮೀಸಲಿಟ್ಟಂತಹ ಜಾಗದಲ್ಲಿ ಕ್ಲಬ್ ಆಗಿದೆ ವಿದೌಟ್ ಪರ್ಮಿಷನ್, ವಿತ್ ವೈಲೇಷನ್ಸ್. ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಭೂಮಿಯನ್ನು ಕೊಡಲಾಗಿತ್ತೋ ಬೆಮ್ಮಲ್ ಎಂಪ್ಲಾಯೀಸ್ ಸೊಸೈಟಿಗೆ, ಅದು ಉಲ್ಲಂಘನೆ ಆಗಿದೆ. ಸೊ ಇದು BDA ಬೆಂಗಳೂರು ನಗರ ಜಿಲ್ಲಾಡಳಿತ ಜೊತೆಗೆ ಅಬಕಾರಿ ಇಲಾಖೆ ಈ 3 ಜನ ಸೇರಿಕೊಂಡು ಮಾಡಿರುವಂತಹ ಅಕ್ರಮದ ಒಂದು ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.